ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ. 2018-19ನೇ ಸಾಲಿನ ಶೈಕ್ಷಣಿಕ ಅವಧಿಯಲ್ಲಿ ಕರ್ನಾಟಕದ ಬಾಗಲಕೋಟ್ ಜಿಲ್ಲೆಯ ಇಳಕಲ್ಲಿನ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಎಸಿಒ ಈ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನಿರೂಪಣೆ ಮಾಡುವಂತಹ ಒಂದು ಸದಾವಕಾಶ ದೊರೆತಾಗ ರಾಷ್ಟ್ರಕವಿ ಕುವೆಂಪುರವರ ಗೀತೆಯ ಗಾಯನದೊಂದಿಗೆ ಅಂದಿನ ಕಾರ್ಯಕ್ರಮದಲ್ಲಿ 70 ವಸಂತಗಳನ್ನ ಪೂರೈಸಿದ ಸಂಸ್ಥೆಯ ಹಿರಿಯ ಸದಸ್ಯ ದಂಪತಿಗಳಿಗೆ ಗೌರವ ಸತ್ಕಾರ ಸಮಾರಂಭವನ್ನ ನಡೆಸಲಾಯಿತು. ನಾನೇ ವೀಣೆ ನೀನೇ ತಂತಿಯವನೇ ವೈಣಿಕ, ನಾನೇ ವೀಣೆ ನೀನೇ ತಂತಿಯವನೇ ವೈಣಿಕ, ಮಿಡಿದನೆ ನಲು ರಸದ ಹೊನಲು, ಮಿಡಿದನೆ ನಲು ರಸದ ಹೊನಲು, ಬಿಂದು ಬಿಂದು ಸೇರಿ ಸಿಂಧು ನಾದ ರೂಪಕ, ನಾನೇ ವೀಣೆ ನೀನೇ ತಂತಿಯವನೇ ವೈಣಿಕ, ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ, ಭುವನವೆಲ್ಲ ಸವಿಯ ಸೊಲ್ಲ ಕವಿಯ ಗಾನ, ನನ್ನ ನಿನ್ನ ಜೀವ ವೀಣಾ, ನನ್ನ ನಿನ್ನ ಹೃದಯ ವೀಣಾ. ದಂಪತಿಗಳು ಪರಸ್ಪರ ಹೂವಿನ ಹಾರವನ್ನು ಬದಲಾಯಿಸುವ ಮೂಲಕ ತಮ್ಮ ಮದುವೆಯ ದಿನದ ನೆನಪುಗಳನ್ನು ಮೆಲುಕು ಹಾಕುವಂತಹ ಒಂದು ಸುಸಂದರ್ಭವನ್ನು ಈ ನಮ್ಮ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನೆರವೇರಿಸಬೇಕಾಗಿ ಗಣ್ಯರಲ್ಲಿ ನಾವು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ತಮ್ಮ ಒಂದು ವಿವಾಹ ದಿನಗಳನ್ನು ಮೆಲುಕು ಹಾಕುವಂತಹ ಒಂದು ಈ ಸುಸಂದರ್ಭ ನಮ್ಮ ಎಸಿಒ ಸಂಸ್ಥೆಯ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ನೆರವೇರುತ್ತಿದೆ. ನಾದಿರ್ದಿರ್ ತೋಂ ತನೋಂ ತನನನನ, ನಾದಿರ್ದಿರ್ ತೋಂ ತನೋಂ ತನನನನ, ತದರಿತ್ತದಿತ್ತ ತನ ತೋಂ ತನನನನ, ನಾದಿರ್ದಿರ್ ತೋಂ ತನೋಂ ತನನನನ, ನಾದಿರ್ದಿರ್ ತೋಂ ತನೋಂ ತನನನನ, ತೋಂ ತೋಂ ತನನ ಧಿರ್ ತೋಂ ತಧಿರ್ ತೋಂ ತ ಧಿರ್ ಧಿರ್ ತಾನಿ ತೋಂ, ತೋಂ ತೋಂ ತನನ ಧಿರ್ ತೋಂ ತಧಿರ್ ತೋಂ ತ ಧಿರ್ ಧಿರ್ ತಾನಿ ತೋಂ, ಧೂಮ ವಿಟ ದಿಟ್ಟ ತಾನಿ ಸಾನಿ ದ ಮಗ ಮಗ ಸ, ಧೂಮ ವಿಟ ದಿಟ್ಟ ತಾನಿ ಸಾನಿ ದ ಮಗ ಮಗ ಸ, ಸಾನಿ ದ ಮಗ ಮಗ ಸ. ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಿಗೆ ನಡೆದಂಥ ಈ 3 ಜೋಡಿಗಳು, ಇನ್ನೂ 2 ಜೋಡಿಗಳು ಇದೆ. ಈ 3 ಜೋಡಿಗಳಿಗೆ ಇನ್ನೊಂದು ಸಲ ತಮ್ಮ ವಿವಾಹ ಮಹೋತ್ಸವವನ್ನು ನೆನಪಿಸಿ ಈ ಸಂಸ್ಥೆ ಮತ್ತೊಂದು ಸಲ ನಮ್ಮ ಸಮ್ಮುಖದಲ್ಲಿ ಅವ್ರದ್ದು ಇನ್ನೊಂದು ಸಲ ಹಾರ ವಿನಿಮಯ ಆಗಲಿ ಅಂತನ್ನುವಂಥ ಎಲ್ಲ ಸದಸ್ಯರ ಅಭಿಪ್ರಾಯದ ಪ್ರಕಾರ ಈಗಾಗಲೇ ನೆರವೇರಿದೆ. ನಾನು ಇಲ್ಲಿ ಸನ್ಮಾನಕ್ಕೆ ಒಳಪಟ್ಟಂಥ ಸದಸ್ಯರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಈಗ ತಾನೇ ಹಾರ ವಿನಿಮಯ ಮಾಡಿಕೊಂಡ್ರಿ, ನಿಮ್ಮ ಮನೆಯವರ ಹೆಸರು ಹೇಳಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಂದು ವಿನಂತಿ. ಒಗಟು ಹಾಕ್ಬೇಕಾ? ಓಕೆ. ಬಾಗಿಲಿಗೆ ಇರುವುದು ಕೊಂಡಿ, ವೀಣಾ ಬಾಳಮ್ಮಂಡಿ. ಗುರುರಾಜ್ ನಿಮ್ಮೆಲ್ಲರಿಗೆ ಎದುರು ಅರ್ಪಿಸಿದರೆ ವಿದ್ಯಾರ್ಥಿ ಜೀವನದಾಗ ಎದುರು ಮೇಲೆ ಕೂತದೆ ನಮ್ಮ ಮಿತ್ರರಿಗೆಲ್ಲ.
ನಮ್ಮ ಬೇಗ ಅವ್ರನ್ನ ಇದು ಫಸ್ಟ್ ಟೈಮ್ ನೋಡಿದ್ದೆ ನಾನು. ಮುಂದೆ ದೊಡ್ಡ ಡಾಕ್ಟರ್ಗಳು ಬಂದಿದ್ದೆ, ನೋಡಿದ್ರು. ಮತ್ತು ಹುಬ್ಳಿಗೆ ಹೋದ್ವಿ. ಹೆಂಗೆ ಕನ್ಯೆ ಅಂತ ನೋಡಿಲ್ಲ ಸರ್ ಕನ್ಯೆ ಅಂತ ಹೇಳಿದೆ. ನಾನು ಒಂದು 20-25 ಹೊರ ಕನ್ಯೆ ನೋಡಿದೆ. ಅವ್ರು 20 ಕಡೆ ಲಾಸ್ಟಿಗೆ ಇದ ಬಂದು ಸೊ ಎವ್ರಿಥಿಂಗ್ ಇಸ್ ಡಿಸ್ಟೈಡ್. ಅದಕ್ಕೆ ಹೇಳಿದೆ, ಅವಾಗ ನಮ್ಮ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಒಗಟಿಟ್ಟು ಹೇಳ್ರಿ ಅಂತಂದರು. ನಮ್ಮ ಗುಡಕ ಹೆಂಗೆ ಹೇಳಿದ್ರೆ ಹಂಗೆ. ಅದಕ್ಕೆ ನಾನು ಒಂದು ಇಂಗ್ಲೀಷ್ ಒಗಟ ಕಟ್ಟಿ ಸಣ್ಣದಾಗಿ, ಪೆಟ್ ಇಸ್ ಡಿಂಪಲ್. ಗುಳಿ ಬೀಳ್ತಾ ಗುಳಿ ಡಿಂಪಲ್, ಪೆಟ್ ಇಸ್ ಡಿಂಪಲ್. ನಮಗೆ ಅವಾಗಿನ ಕಾಲಕ್ಕೆ ಶರ್ಮಿಳ ಟ್ಯಾಗೋರ್ ಭಾಳ ಪೆಟ್ ಇರೋ ನಮಗೆ. ಪೆಟ್ ಇಸ್ ಡಿಂಪಲ್, ಸ್ವೀಟ್ ಈಸ್ ಸಿಂಪಲ್, ಮೇಘ ಈಸ್ ಬ್ಯೂಟಿಫುಲ್. ಮಲ್ಲಿಗೆ ಹೂವು ಸುವಾಸನೆ ಇದೆ ಎಂದು, ಅದಕ್ಕೆ ನನ್ನ ಬಾಳು ಸರಿಯಾಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವೆನು. ನಾರಾಯಣರಾಯರು ಕಟ್ಟಿದ ಮಾಂಗಲ್ಯ ಸ್ಥಿರವಾಗಿರಲೆಂದು. ಶಿವಗಂಗಾ. ಶಿವಾಜಿಯು ಯುದ್ಧ ಮಾಡಿದ್ದು ಬಲು ಯುಕ್ತಿಯಿಂದ, ಮಲ್ಲನಗೌಡರು ಪತಿಯಾಗಿ ದೊರೆತಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯದಿಂದ. ಆ ಒಂದು ಸಮಾರಂಭದ ಅವಿಸ್ಮರಣೀಯ ನೆನಪುಗಳ ಒಂದು ಮೆಲುಕು. ಅವರಲ್ಲಿ ಕೆಲವು ಹಿರಿಯ ಚೇತನಗಳು ನಮ್ಮನ್ನಗಲಿದ್ದಾರೆ. ಅವರೆಲ್ಲರ ಪುನಸ್ಮರಣೆಗಾಗಿ ಈ ಒಂದು ವಿಡಿಯೋ ಮಾಡಬೇಕೆನಿಸಿತು. ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವಿರತ ಶ್ರಮದ ನಡುವೆ ಸಂಸ್ಥೆಯ ಹಿರಿಯ ದಂಪತಿಗಳಿಗೆ ಗೌರವ ಸತ್ಕಾರ ನಡೆಸಿದ್ದು ಭಾರತೀಯ ಸಂಸ್ಕೃತಿಯಲ್ಲಿ ವೈವಾಹಿಕ ಜೀವನದ ಆದರ್ಶವನ್ನು ಎತ್ತಿ ಹಿಡಿದಂತಿತ್ತು. ಚಿಕ್ಕ ಚಿಕ್ಕ ವಿಷಯಗಳಿಗೆ ವಿವಾಹ ವಿಚ್ಛೇದನಗಳು ನಡೆಯುವಂತಹ ಈ ಆಧುನಿಕ ಜಗತ್ತಿನಲ್ಲಿ ಆದರ್ಶಯುತ ಜೀವನ ನಡೆಸಿದ ಆದರ್ಶ ದಂಪತಿಗಳಿಗೆ ಸಂದ ಗೌರವ ಇದಾಗಿತ್ತು. ಇಂತಹ ಅತ್ಯುತ್ತಮ ಕಾರ್ಯಕ್ರಮದ ಒಂದು ನಿರೂಪಣೆ ಮಾಡಿದ ಅವಿಸ್ಮರಣೀಯ ಕ್ಷಣಗಳ ಸವಿ ನೆನಪು.